ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ರಾಜ್ಯಕ್ಕೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಗುರು ಭೈರವೈಕ್ಯ ಮಂದಿರ ಲೋಕಾರ್ಪಣೆ. ಮಹಿಳಾ ಮೀಸಲಿಗೆ ಮುಂದಡಿ. ಶೇಕಡ 33ರ ಮೀಸಲಾತಿಗಾಗಿ ಲೋಕಸಭೆ ಕ್ಷೇತ್ರಗಳ ಸಂಖ್ಯೆ 850ರವರೆಗೆ ಏರಿಕೆ. ಎರಡನೇ ಸುತ್ತಿನ ಸಂಧಾನಕ್ಕೆ ಅಮೆರಿಕ, ಇರಾನ್ ಸಜ್ಜು. ಪಾಕ್ನಲ್ಲಿ ಮಾತುಕತೆ ಮುರಿದು ಬಿದ್ದ ಬೆನ್ನಲ್ಲೇ ಮತ್ತೊಂದು ಸುತ್ತಿನ ಮಾತುಕತೆಗೆ ಉಭಯ ದೇಶಗಳಿಂದ ಸಿದ್ಧತೆ. ಬಿಹಾರಕ್ಕೆ ಹೊಸ ಸಾಮ್ರಾಟ್. ರಾಜ್ಯದ ಮೊದಲ ಬಿಜೆಪಿ ಸಿಎಂ ಆಗಿ ಚೌಧರಿ ಆಯ್ಕೆ. ತರಗತಿ ವಯೋಮಿತಿ ಸಡಿಲಿಕೆ 2026-27ಕ್ಕೆ ಮಾತ್ರ. ಮುಂದೆಯೂ ಇದೇ ರೀತಿ ಸಡಿಲಿಕೆ ನಿರೀಕ್ಷೆ ಬೇಡ, ಪೋಷಕರಿಗೆ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಸಲಹೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಇಂದು ಸ್ವಯಂ ಗಣತಿ ಅಂತ್ಯ, ನಾಳೆ ಮನೆಗಣತಿ ಶುರು. ಮನೆ ಮನೆಗೆ ಭೇಟಿ ನೀಡಿ ಮನೆ ಸ್ಥಿತಿಗತಿ, ಮೂಲಸೌಕರ್ಯ, ಆಸ್ತಿ ವಿವರ ಸಂಗ್ರಹ. ಏಪ್ರಿಲ್ 30ರಿಂದ ಪಿಯು ಪರೀಕ್ಷೆ 2. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಸ್ಪಷ್ಟ. ಪ್ರಯಾಣಿಕ ವಾಹನಗಳ ಮಾರಾಟ ಹೆಚ್ಚಳ, ಬದಲಾಗುತ್ತಿದೆ ಗ್ರಾಹಕರ ಅಭಿರುಚಿ. ಐಷಾರಾಮಿ ಜತೆಗೆ ಇವಿ ಖರೀದಿಗೆ ಆಸಕ್ತಿ. ಉಷ್ಣ ಅಲೆ, ಕೆಲವೆಡೆ ಯೆಲ್ಲೋ ಅಲರ್ಟ್. ಮುಂದಿನ 1 ವಾರಗಳ ಕಾಲ ರಾಜ್ಯದಲ್ಲಿ ಬಿಸಿಲು ಮಳೆ ಮಿಶ್ರಿತ ವಾತಾವರಣ. ವಿಸ್ಡನ್ ಪ್ರಶಸ್ತಿ ಪ್ರಕಟ. ಭಾರತೀಯ ತಂಡದ ಕ್ರಿಕೆಟರ್ಗಳಿಗೆ ಸಿಂಹಪಾಲು.